ಬಂಧುಗಳೇ, ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಇವತ್ತಿನ ದಿನ ನಾವು ಬಂತೇಜಿ ಅವರು ಮತ್ತು ನಮ್ಮ ಜೊತೆ ಅನೇಕ ಪ್ರವಾಸಿಗರು ನಾವು ನೇಪಾಳ ಪ್ರವಾಸವನ್ನು ಮುಗಿಸಿಕೊಂಡು ಮರಳಿ ಭಾರತದ ಕಡೆಗೆ ಬಂದಿದ್ದೇವೆ. ಉತ್ತರ ಪ್ರದೇಶದ ಕುಶಿನಗರದಲ್ಲಿದ್ದೇವೆ. ಈಗ ತಾವು ನೋಡ್ಬೋದು, ಇದು ಬುದ್ಧರನ್ನು ಪಂಚಮಹಾಭೂತಗಳಲ್ಲಿ ಲೀನ ಮಾಡಿದಂಥ ಒಂದು ಸ್ತೂಪ ಸ್ಥಳ ಇದೆ. ಆ ಸ್ಥಳದಲ್ಲಿ ಸಾಮ್ರಾಟ್ ಅಶೋಕ್ ಅವರು ಒಂದು ಸ್ತೂಪವನ್ನು ಕಟ್ಟಿದ್ರು ಅಂತಕ್ಕಂಥ ಒಂದು ಇತಿಹಾಸ ಇದೆ. ಬಂಧುಗಳೇ, ಗೌತಮ ಬುದ್ಧರು ಎಲ್ಲರಂತೆ ಮನುಷ್ಯರ ಹೊಟ್ಟೆಯಲ್ಲೇ ಹುಟ್ಟಿದರು. ಮನುಷ್ಯರಂತೆ ಎಲ್ಲ ಕ್ರಿಯೆಗಳನ್ನು ಮಾಡಿದರು ಮತ್ತು ಮನುಷ್ಯರಂತೆಯೇ ಅವರು ಈ ಜಗತ್ತನ್ನು ಬಿಟ್ಟು ಪಂಚಮಹಾಭೂತಗಳಲ್ಲಿ ಲೀನ ಆದರೂ ಗೌತಮ ಬುದ್ಧರು ತಾನು ದೇವರು ಅಂತ ಎಲ್ಲೂ ಹೇಳ್ಕೊಳ್ಳಿಲ್ಲ, ತಾನೊಬ್ಬ ಮಹಾತ್ಮ ಅಂತಲೂ ಹೇಳ್ಕೊಳ್ಳಿಲ್ಲ, ತಾನೊಬ್ಬ ದೇವದೂತ ಅಂತಲೂ ಹೇಳ್ಕೊಳ್ಳಿಲ್ಲ. ಗೌತಮ ಬುದ್ಧರ ಸಂದೇಶ ಹೇಗಿದೆ ಅಂತಂದರೆ, ಪ್ರಾಕ್ಟಿಕಲ್ ಆಗಿ ನಮಗೆಲ್ಲ ಒಪ್ಕೊಳ್ಳುವಂತಿದೆ. ಒಬ್ಬ ಮನುಷ್ಯನಾಗಿ ಜನಿಸಿ, ಒಬ್ಬ ಮನುಷ್ಯನಾಗಿ ಬದುಕಿ, ಒಬ್ಬ ಮನುಷ್ಯನಾಗಿ ಯಾವ ರೀತಿ ಮತ್ತೆ ಈ ಪ್ರಕೃತಿಯಲ್ಲಿ ಲೀನ ಆಗ್ತಾರೆ ಅನ್ನೋದಕ್ಕೆ ಮಹಾತ್ಮ ಗೌತಮ ಬುದ್ಧರು ಬಹಳ ದೊಡ್ಡ ಒಂದು ನಮಗೆ ಉದಾಹರಣೆ ಮತ್ತು ನಮಗೆ ಒಂದು ಅಭ್ಯಾಸ. ಬಂಧುಗಳೇ, ಗೌತಮ ಬುದ್ಧರು ತಮ್ಮ ಜೀವಿತಾವಧಿಯಲ್ಲಿ ಅನೇಕ ಸ್ಥಳಗಳನ್ನು ಸುತ್ತಾಡಿ, ಅನೇಕ ಸ್ಥಳಗಳಲ್ಲಿ ಎಲ್ಲೆಲ್ಲಿ ಅಂಧಕಾರ, ಅಂಧಶ್ರದ್ಧೆ, ಮೂಢನಂಬಿಕೆ, ಕಂದಾಚಾರಗಳು ಈ ಸಮಾಜದಲ್ಲಿ ತುಂಬಿ ತುಳುಕುವಂಥ ಸಂದರ್ಭದಲ್ಲಿ ಜನರಿಗೆ ಹೋಗಿ ಒಂದು ನಿಜವಾದ ನೈಜತೆ ಏನಿದೆ, ಬದುಕಂದ್ರೆ ಏನು, ಯಾವ ರೀತಿ ಬದುಕಬೇಕು ಅಂತಕ್ಕಂಥದ್ದು ಈ ಗೌತಮ ಬುದ್ಧರು ನಮ್ಮ ಸಮಾಜಕ್ಕೆ ತಿಳಿಸಿಕೊಟ್ಟಿದ್ದಾರೆ. ಅಂಥ ಗೌತಮ ಬುದ್ಧರು ಈ ಪ್ರಕೃತಿಯಲ್ಲಿ ಲೀನವಾದಂಥ ಸ್ಥಳ ಇದು ಬಹಳ ಪವಿತ್ರವಾದಂಥ ಸ್ಥಳ ಅಂತಕ್ಕಂಥ ಭಾವನೆ ನಮಗೆಲ್ಲ ಇದೆ. ಗೌತಮ ಬುದ್ಧರು ತಮ್ಮ ಕೊನೆಯ ಸಂದೇಶ ಕೊಟ್ಟದ್ದು ಕೂಡ ಇದೇ ಒಂದು ಉತ್ತರ ಪ್ರದೇಶದ ಕುಶಿನಗರದಲ್ಲಿ ತಮ್ಮ ಎಲ್ಲ ಬಿಕ್ಕು ಶಿಷ್ಯರಿಗೆ ಕರೆದು ಅವರು ಅತ್ತ ದೀಪೋಭವ ಅಂತಕ್ಕಂಥ ಕೊನೆಯ ಸಂದೇಶವನ್ನು ಕೊಡ್ತಾರೆ. ಅಂದರೆ ಮುಂದಿನ ದಿನ ನಿಮ್ಮನ್ನು ಜಾಗೃತಗೊಳಿಸಲು ನಾನು ಮತ್ತೆ ಮತ್ತೆ ಬರ್ತೀನಿ ಅಂತಕ್ಕಂಥ ಒಂದು ವಿಚಾರ ಇಲ್ಲ. ನಾನು ನೀವೆಲ್ಲ ಜಾಗೃತವಾಗಿದ್ದರೆ ಅದೇ ನಾನು ಬಂದ ಹಾಗೇನೆ ಸ್ವಯಂ ಜಾಗೃತಿ ಆಗಬೇಕು. ಅತ್ತ ದೀಪೋಭವ ಅಂದರೆ ಅರಿವೇ ಗುರು ಅಂತೀವಲ್ಲ ನಾವು, ಆ ಒಂದು ರೀತಿಯಲ್ಲಿ ನಿನ್ನಿಂದಲೇ ನೀನು ಜಾಗೃತನಾಗು, ನಿನ್ನ ಜಾಗೃತಿಯ ದೀಪ ನಿನ್ನಿಂದಲೇ ಪ್ರಜ್ವಲಿಸಲಿ. ನೀನು ಇನ್ನೊಬ್ಬರು ಹೇಳಿದ್ದನ್ನು ನೋಡಿದ್ದನ್ನು ನಂಬಬೇಡ. ಯಾವುದೆಲ್ಲವನ್ನು ನೋಡಿ ಕೇಳಿ ನಿನಗೆ ಯಾವುದು ಸತ್ಯ ಅಂತ ನಿನ್ನ ಮನಸ್ಸು, ನಿನ್ನ ಆತ್ಮ, ನಿನ್ನ ವಿಚಾರ ಹೇಳ್ತದೆ ಅದನ್ನು ಮಾತ್ರ ನೀನು ನಂಬು. ಪ್ರಶ್ನೆ ಮಾಡಲಾರ್ದೇನೆ ಯಾವುದನ್ನು ನಂಬಕ್ಕೋಗ್ಬೇಡ. ಮೂಢನಂಬಿಕೆಗಳು ನಂಬಬೇಡ, ಕಂದಾಚಾರಗಳು ನಂಬಬೇಡ. ಅನೇಕ ಯಾವುದೇ ಒಂದು ವಿಚಾರಗಳು ನಿನಗೆ ಸ್ವಯಂ ಒಪ್ಪಿಗೆ ಇದ್ದರೆ ಮಾತ್ರ ನೀನು ನಂಬು, ಅದನ್ನು ಪಾಲಿಸುವಂತಕ್ಕಂಥ ಒಂದು ವಿಚಾರವನ್ನು ಗೌತಮ ಬುದ್ಧರು ನಮಗೆಲ್ಲ ಹೇಳಿದ್ದಾರೆ. ಗೌತಮ ಬುದ್ಧರ ಹೇಳಿಕೊಟ್ಟಂಥ ಏನು ಮಾರ್ಗ ಇದೆ, ಅಂಥ ಸನ್ಮಾರ್ಗದಲ್ಲಿ ನಡೆದರೆ ಬದುಕು ಖಂಡಿತ ಉಜ್ವಲವಾಗ್ತದೆ, ಪ್ರಜ್ವಲವಾಗ್ತದೆ, ಬದುಕು ಸಾರ್ಥಕ ಆಗ್ತದೆ ಅಂತಕ್ಕಂಥ ಒಂದು ವಿಚಾರ ಇಲ್ಲಿ ಬಂದು ನಾವು ತಿರುಗಾಡದಾಗ ಗೊತ್ತಾಗ್ತದೆ. ಗೌತಮ ಬುದ್ಧರ ವಿಚಾರದಲ್ಲಿ ಬಂತೆ ಅಮರಜ್ಯೋತಿ ಅವರು ಪೂರ್ತಿ ಜೀವನವನ್ನೇ ಗೌತಮ ಬುದ್ಧರ ವಿಚಾರವನ್ನು ಬಂತೇಜಿಯವರು ಪೂರ್ತಿ ಜೀವನದಲ್ಲಿ ಅವರು ಅಧ್ಯಯನ ಮಾಡಿದ್ದಾರೆ ಮತ್ತು ಜನರಿಗೆ ತಿಳಿಸಿ ಹೇಳ್ತಾ ಇದ್ದಾರೆ.